ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಶಿವಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಿನ್ನ ನಾಟಕ ಮಾಡುವಾಗ ನಾನು ಅರ್ಧದಲ್ಲೇ ಎದ್ದು ಬಂದ್ಬಿಟ್ಟೆ. ಆದ್ರೆ ನಾನು ಏನ್ ಮಾಡ್ಲಿ, ನೀನ್ ನನ್ನ ಫೇವ್ರೇಟೇ. ಆದ್ರೆ ರಾಮನ ಬದುಕೆ ನನಗೆ ಆದರ್ಶ. ಅದಕ್ಕೆ ಇಬ್ರು ಹೆಂಡ್ತಿರು ಅಂತ ಹೇಳ್ತಿದ್ದ ಹಾಗೆ ನನಗೊಂಥರ ಸಂಕಟ ಆಗೋಯ್ತು. ಅಲ್ಲ, ನೀನಾದ್ರೂ ಆ ಸೇವಂತಿಗೆ ಬುದ್ಧಿ ಕೊಡೋದು ಬೇಡವಾ? ನನ್ನ ಬಗ್ಗೆ ಅವಳು ಗೊತ್ತಿದ್ರು ಈ ತರ ನಾಟಕ ಮಾಡ್ಸದಾ? ನಾಟಕ ಆದ್ರೂ ಸರಿ, ನನಗೆ ಈ ಇಬ್ರು ಹೆಂಡ್ತಿರ್ ಸಹವಾಸ ಬೇಡವೇ ಬೇಡ. ನಿಜ ಜೀವನದಲ್ಲಾಗ್ಲಿ ನಾಟಕ ಆಗ್ಲಿ ನಾನು ಏಕಪತ್ನಿ ವ್ರತಸ್ಥಾನೆ. ಸೇವಂತಿ ಒಬ್ಬಳೇ ನನ್ನ ಹೆಂಡತಿ. ಇಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ತಿದ್ದಾಳೆ. ಈ ವಿಷಯ ಈ ಸೇವಂತಿ ಗೊತ್ತಾಗದ್ ಬೇಡವಾ? ಯಾರೋ ಓದಾಗಾಯ್ತಲ್ಲ. ಅಮ್ಮ, ಹೇಗಿದ್ಯಮ್ಮ? ಅಪ್ಪ ಹೇಗಿದ್ದಾರೆ? ಅಯ್ಯೋ ಏನಿಲ್ಲ, ಮನ್ಸಿಗೇನೋ ಒಂಥರ ಸಂಕಟ ಆಯ್ತು, ಅದಕ್ಕೆ ಫೋನ್ ಮಾಡ್ದೆ. ಅಪ್ಪನೂ ಆರಾಮಾಗಿದ್ದಾರಲ್ಲ? ಅಪ್ಪ ಏನಿಲ್ಲ ಅಮ್ಮ, ಅದು ಸಾಮಾನ್ಯವಾಗಿ ಹತ್ತಿರದವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ಈ ತರ ಫೀಲ್ ಆಗುತ್ತಲ್ಲ, ಅದು ನಿನಗೂ ಗೊತ್ತು ತಾನೆ? ಹಾ, ಅರ್ಜುನ್ ಸರು ಚೆನ್ನಾಗಿದ್ದಾರೆ, ಮನೇಲೇ ಇದ್ದಾರೆ. ಸರಿ ಸರಿ, ನಾನು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ, ಸರಿನಾ? ಹಾ, ಅಪ್ಪನ್ನು ಕೇಳಿದೆ ಅಂತ ಹೇಳ್ಬಿಡು. ಹುಷಾರು. ಸದ್ಯ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ, ಮನೇಲೂ ಎಲ್ಲರೂ ಆರಾಮಾಗಿದ್ದಾರೆ. ಇನ್ಯಾರಿಗ್ ತೊಂದರೆ ಆಗ್ತಾ ಇರಬಹುದು? ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಯಾರೋ ರೂಮಿಂದ ಹೋದ ಹಾಗಾಯ್ತಲ್ಲ, ಯಾರಿರ್ಬಹುದು? ಈ ರೂಮಲ್ಲಿ ನಾನು ಸೇವಂತಿ ಬಿಟ್ರೆ ಇನ್ಯಾರು ಬರ್ತಾರೆ? ಶಿವಪ್ಪ, ಯಾಕೋ ಮನ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನನ್ನವರು ಅಂತ ಅನಿಸ್ಕೊಂಡಿರೋರು ಎಲ್ಲರೂ ಕ್ಷೇಮವಾಗಿ ಇದ್ದಾರೆ. ಇನ್ಯಾರೋ ತೊಂದರೆಯಲ್ಲಿದ್ದಾರೆ ಅಂತ ನೀನ್ ನನಗೆ ಸೂಚನೆ ಕೊಡ್ತಾ ಇದೀಯಾ? ನಿನಗೆ ಅಭಿಷೇಕ ಅಂದ್ರೆ ಇಷ್ಟ ಅಲ್ವಾ? ಅಭಿಷೇಕ ಮಾಡಿರೋ ಭಕ್ತರಿಗೆ ನೀನ್ ಏನ್ ವರ ಕೇಳಿದ್ರು ಕೊಡ್ತೀಯ ಅಂತೆ. ನಾನು ಯಾವಾಗ್ಲೂ ಎಲ್ರೂ ಕ್ಷೇಮವಾಗಿರ್ಲಿ ಅಂತಾನೆ ಬಯಸ್ತೀನಿ, ಅದು ನಿನಗೂ ಗೊತ್ತಲ್ವಾ? ಆದ್ರೆ ನನಗೀಗಾಗ್ತಿರೋ ತಳಮಳ ನನ್ನವ್ರು ಯಾರೋ ತೊಂದರೆಲಿದ್ದಾಗ್ಲೇ ನನಗಾಗೋ ಅಂಥದ್ದು. ಅದಕ್ಕೆ ನಾನು ನಿನಗಿವತ್ತು ಇಡೀ ರಾತ್ರಿ ನಿಲ್ಲಿಸ್ದೆ ಅಭಿಷೇಕ ಮಾಡ್ತೀನಿ. ನಿನ್ ಜಪಾನು ಮಾಡ್ತೀನಿ ಸ್ವಾಮಿ. ನನಗ್ ಸಂಬಂಧಪಟ್ಟಿರೋರು ಯಾರು ಎಲ್ಲೇ ಇದ್ರು, ಅವ್ರು ಎಂಥದ್ದೇ ತೊಂದರೆಲಿದ್ರು ಅದರಿಂದ ಅವ್ರನ್ನ ಪಾರ್ ಮಾಡು ತಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಾಪು, ಪಾಪು. ಓಂ ನಮಃ ಶಿವಾಯ. ಪಾಪು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಾಪು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಾಪು.
ಶಿವಾಯ. ಪಾಪು ಪಾಪು ಓಂ ನಮಃ ಶಿವಾಯ. ಪಾಪು ಓಂ ನಮಃ ಶಿವಾಯ. ಎಲ್ಲಿ ಹುಡ್ಕಿದ್ರು ಮಗು ಕಾಣಿಸ್ತಾನೆ ಇಲ್ವಲ್ಲಪ್ಪ. ಎಷ್ಟು ವರ್ಷದ ಮಗುನೋ ಏನೋ. ಆ ನರ್ಸ್ ನೋಡಿದ್ರೆ ಚಿಕ್ಕ ಮಗು ಅಂತಾನೆ ಅನ್ಸತ್ತೆ. ಆ ಮಗು ತಾನಾಗೆ ಬಿಲ್ಡಿಂಗಿಂದ ಹೊರಗಡೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಆ ನರ್ಸ್ ತರ ಮಗುನೂ ಏನಾದ್ರೂ ಛೇ, ನನಗಿಂತ ಮುಂಚೆ ಬೇರೆ ಯಾರಾದರೂ ಆ ಮಗು ನೋಡಿ ಎತ್ಕೊಂಡು ಹೋಗಿರ್ಬೋದು. ಒಳ್ಳೆಯವ್ರ ಕೈಲಿ ಸಿಕ್ಕಿದ್ರೆ ಸರಿ. ಯಾರಾದ್ರೂ ಕೆಟ್ಟ ಉದ್ದೇಶ ಇರೋರ್ ಕೈಲಿ ಏನಾದ್ರೂ ಸಿಕ್ಕಿದ್ರೆ ಪಾಪ ಆ ನರ್ಸು ಅವಳ ಮಗುನ ಕಾಪಾಡೋದಕ್ಕೆ ನನ್ನ ಹತ್ರ ಹೇಳಿದ್ಲು. ಆದ್ರೆ ನಾನು ಆ ನರ್ಸ್ನ ಉಳಿಸ್ಕೊಳ್ಳೋ ಅವಸರದಲ್ಲಿ ಆ ಮಗುನ ಕಾಪಾಡ್ಕೊಳ್ಳೋದಕ್ಕೆ ಆಗ್ಲಿಲ್ವಲ್ಲ. ಛೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಗು ಮಗು ಅಳ್ತಿದೆ. ಅಯ್ಯೋ ಮಗು. ಅಯ್ಯೋ ಮಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಾಪು ಓಂ ನಮಃ ಶಿವಾಯ. ಏನಾದ್ರು ಏಟಾಯ್ತಾ ಕಂದ ನಿನ್ಗೆ? ಹ ಏನಾಗ್ಲಿಲ್ಲ ಅಲ್ವಾ? ನಾವು ಮನೆಗೆ ಹೋಗೋಣ. ಹ ಬಾ ಕಂದ ಹೋಗೋಣ. ಶಿವಪ್ಪ, ಆಗ್ಲೇ ಇದ್ದ ತಳಮಳ ಇವಾಗಿಲ್ಲ. ಹಾಗಾದ್ರೆ ಅಪಾಯದಲ್ಲಿದ್ದ ಜೀವ ಪಾರಾಯ್ತು ಅಂತ ಅನ್ಕೊಳ್ಳ. ಮೃತ್ಯುಂಜಯ, ನೀನು ನನ್ನ ಮನ್ಸಿಗೆ ಯಾಕೋ ಇನ್ನೂ ಸಮಾಧಾನ ಆಗ್ತಾ ಇಲ್ಲ.